ಮೂಲಂಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ಸೂಪರ್. Hello, welcome to Sweetu Kara Coffee, presented by India Sweet House. ನೀವಿನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಕೂಡಲೇ ಸಿಗುತ್ತೆ. ಇಮಿಡಿಯೇಟಾಗಿ ನೀವು ನಮ್ಮ ವಿಡಿಯೋ ನೋಡ್ಬೋದು. ಸೊ ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ. ಇವತ್ತಿನ ಸ್ವೀಟು ಖಾರ ಕಾಫಿನಲ್ಲಿ ಒಂದು ಸ್ಪೆಷಲ್ ರೊಟ್ಟಿ ಮಾಡ್ತಾಯಿದ್ದೀನಿ, ಮೂಲಂಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇವತ್ತಿನ ವಿಶೇಷ ಮೂಲಂಗಿ ರೊಟ್ಟಿ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. 2 ಮೂಲಂಗಿನ ಸಣ್ಣದಾಗೆ ತುರಿದಿಟ್ಕೊಂಡಿದ್ದೀನಿ, ಹಾಗೆಯೇ 1 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, 1 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 4-5 ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 1 ಇಂಚಷ್ಟು ಹಸಿ ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆಯೇ 1 ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ, 1/2-3/4 ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಬಳಸ್ತಾ ಇದ್ದೀನಿ, 1/2 ಚಮಚದಷ್ಟು ರೋಸ್ಟೆಡ್ ಜೀರಾ ಪೌಡರ್, ಅಂದರೆ ಜೀರಿಗೆನ ಸ್ವಲ್ಪ ಹುರಿದುಬಿಟ್ಟು ಡ್ರೈ ರೋಸ್ಟ್ ಮಾಡಿ ಆಮೇಲೆ ಅದನ್ನು ಪುಡಿ ಮಾಡಿಟ್ಕೊಂಡಿರ್ತಕ್ಕಂಥ ಜೀರಿಗೆ ಪುಡಿ 1/2 ಚಮಚದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಮೂಲಂಗಿ ರೊಟ್ಟಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಮೂಲಂಗಿ ರೊಟ್ಟಿ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಮಿಕ್ಸಿಂಗ್ ಬೌಲ್ಗೆ ಮೂಲಂಗಿ ತುರಿ ಹಾಕ್ಕೋಬೇಕು. ಓಕೆ, ಆಮೇಲೆ ಕ್ಯಾರೆಟ್ ತುರಿ ಹಾಕ್ಕೋಬೇಕು, ಈರುಳ್ಳಿ ಹಾಕಬೇಕು, ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ. ಓಕೆ, ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಹಸಿ ಶುಂಠಿ, ಸಣ್ಣದಾಗಿ ಹೆಚ್ಚಿರುವಂಥ ಹಸಿ ಮೆಣಸಿನಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು. ಓಕೆ, ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟು. ಫಸ್ಟು ಇದನ್ನು ಮಿಕ್ಸ್ ಮಾಡಿಬಿಡಬೇಕು. ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡಬೇಕು. ಉಪ್ಪು ಹಾಕಿರೋದ್ರಿಂದ ಮೂಲಂಗಿ ಈರುಳ್ಳಿ ಎಲ್ಲ ನೀರು ಬಿಟ್ಕೊಳುತ್ತೆ. ಅದೆಷ್ಟು ನೀರು ಬಿಟ್ಕೊಳುತ್ತೆ ನೋಡಿಕೊಂಡು ಆಮೇಲೆ ನಾವು ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋದು. ಓಕೆ, ಸೊ ಇದು ಸ್ವಲ್ಪ 5 ನಿಮಿಷ ಬಿಟ್ಬಿಡೋಣ. ಇದು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಈಗ ಇದಕ್ಕೆ ನಾವು ರೋಸ್ಟೆಡ್ ಜೀರಾ ಪೌಡ್ರು 1/2 ಚಮಚದಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ ತೆಂಗಿನಕಾಯಿ ತುರಿ 1/2-3/4 ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಈಗ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾ ಹೋಗಿ ಕಲಿಸ್ಕೊಳ್ಬೇಕು. ಕಲಿಸ್ಬೇಕಾದ್ರೆ ಒತ್ತಿ ಕಲಿಸ್ಬೇಕು. ಅದು ನೀರು ಚೆನ್ನಾಗಿ ಬಿಟ್ಕೋಬೇಕು. ಅದು ಈ ಥರ ಒತ್ತಿ ಕಲಿಸ್ಬೇಕು. ಈ ಥರ ಹಿಟ್ಟು ಕಲಿಸ್ಕೋಬೇಕು. ಕಲಿಸ್ಕೊಂಡ್ಮೇಲೆ ಇದನ್ನು ತಟ್ಕೊಳ್ಳೋದು. ಒಂದು ನೇರವಾಗಿ ತವದ ಮೇಲೆ ತಟ್ಕೋಬೋದು, ಇಲ್ಲ ಅಂದರೆ ಒಂದು ಒಬ್ಬಟ್ಟು ಶೀಟು ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೆ ತಟ್ಟಿ ಆಮೇಲೆ ತವದ ಮೇಲೆ ಹಾಕ್ಕೋಬೋದು. ನಿಮ್ಗೆ ಯಾವ ರೀತಿ ಕನ್ವೀನಿಯೆಂಟು ಆ ಥರ ಮಾಡಿ. ನನಗೆ ಅಭ್ಯಾಸ ಇರೋದು ಡೈರೆಕ್ಟಾಗಿ ತವದ ಮೇಲೆ ತಟ್ಟುವಂಥದ್ದು. ಸೊ ನಾನು ತವಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈ ಥರ ಒಂದು ಉಂಡೆ ತೊಗೊಳ್ಳೋದು. ಉಂಡೆ ತೊಗೊಂಡು ಇದನ್ನು ನೀಟಾಗಿ ತೆಳ್ಳಿಗೆ ತಟ್ಕೊಳ್ಳೋದು. ತಟ್ಟಬೇಕಾದ್ರೆ ಎಡ್ಜಸ್ ಕಡೆ ಗಮನ ಇರಲಿ. ಈ ಥರ ತಟ್ಕೊಳ್ಳೋದು. ಓಕೆ, ಈಗ ಇದನ್ನು ಬೇಯಕ್ಕೆ ಇಟ್ಬಿಡ್ಬೇಕು. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಇದನ್ನು ಬೇಯಿಸಬೇಕು.
ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ ಇಂಡಿಯಾ ಸ್ವೀಟ್ ಹೌಸ್. ಒಂದು ಕಾಗೆ ಇತ್ತಂತೆ. ಈ ಕಾಗೆಗೆ ತುಂಬ ಹೊಟ್ಟೆ ಹಸಿತಂತೆ. ಎಲ್ಲಿ ಹುಡುಕಿದ್ರೂ ಅದಕ್ಕೆ ಆಹಾರನೇ ಸಿಗ್ತಾ ಇರಲಿಲ್ವಂತೆ. ಹಾರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಕಡೆ ಒಬ್ಬ ವ್ಯಕ್ತಿ ಬೆಳ್ಳಗಿರೋ ಪಾರಿವಾಳಗಳ ಗುಂಪಿಗೆ ಕಾಳನ್ನ ಹಿಂಗೆ ಎಸಿತಾ ಇದ್ನಂತೆ. ಇದು ನೋಡ್ತಂತೆ, ಹತ್ತಿರ ಹೋಗ್ಬಿಟ್ಟು ಕಾ 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 ಅಂತಂತೆ. ಆ ವ್ಯಕ್ತಿ ಆ ಕಾಗೆನ ಕೈಯಿಂದ ಹಿಂಗೆ ಓಡಿಸ್ಬಿಟ್ಟಂತೆ. ಮತ್ತೆ ಅದು ಹಾರೋಗಿ ಬೇರೆ ಕಡೆ ಕೂತ್ಕೊಂಡ್ಬಿಟ್ಟು ನೋಡ್ತಂತೆ, ನೋಡಿದ್ಯಾ, ಪಾರಿವಾಳಗಳೆಲ್ಲ ಬೆಳ್ಳಗಿರೋ ಪಾರಿವಾಳಕ್ಕೆ ಜನ ಊಟಕ್ಕೆ ಹಾಕ್ತಾರೆ, ನಾನು ಕಪ್ಪಿಗಿದ್ದೀನಿ ಅದಕ್ಕೆ ನನಗೆ ಊಟ ಕೊಡೋದಿಲ್ಲ, ನಾನು ಬೆಳ್ಳಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಯೋಚನೆ ಮಾಡ್ತಂತೆ. ಅಷ್ಟೊತ್ತಿಗೆ ಅಲ್ಲೊಂದು ಬಕೆಟಲ್ಲಿ ಪೇಂಟ್ ಇಟ್ಟಿರೋದು ಕಾಣಿಸ್ತಂತೆ, ಬಿಳಿ ಪೇಂಟ್ ಇಟ್ಟಿರೋದು ಕಾಣಿಸ್ತಂತೆ. ತಕ್ಷಣ ಈ ಕಾಗೆಗೆ ಒಂದು ಐಡಿಯಾ ಹೊಡಿತು. ಏನು ಮಾಡ್ತು, ಸೀದಾ ಹೋಗಿ ಆ ಪೇಂಟ್ ಒಳಗೆ ಮುಳುಗ್ಬಿಟ್ಟು ಎದ್ದೇ ಹೇಳ್ತು. ಅದಕ್ಕೆ ಪುಕ್ಕ ಎಲ್ಲ ಬೆಳ್ಳಗಾಯಿತು. ಸ್ವಲ್ಪ ಹಾರ್ಕೊಂಡು ಸ್ವಲ್ಪ ಹೋಗಿ ಬೆಳ್ಳಗಿರೋ ಕಾಗೆ ಆಯ್ತು. ಅದು ಹಾರ್ಕೊಂಡು ಹಂಗೆ ಒಂದು ರೌಂಡ್ ಹಾಕ್ಕೊಂಡು ವಾಪಸ್ ಬಂದು ಈ ಪಾರಿವಾಳಗಳೆಲ್ಲ ಕಾಳು ತಿಂತಿತ್ತಲ್ಲ ಅಲ್ಲಿ ಬಂದು ಕೂತ್ಕೋತು. ಪಾರಿವಾಳಗಳು ಇದು ಯಾವುದೋ ಒಂದು ಪಾರಿವಾಳ ಅಂತ ಅಂದ್ಕೊಂಡು ಸುಮ್ಮನೆ ಎಲ್ಲ ತಿಂತಾಯಿತ್ತು. ಈ ಕಾಗೆ ಇತ್ತಲ್ಲ, ಬಿಳಿ ಕಾಗೆ, ಇದು ಚೆನ್ನಾಗಿ ಕಾಳುಗಳನ್ನೆಲ್ಲ ತಿಂದ ಮೇಲೆ ತುಂಬ ಖುಷಿ ಆಗೋಯ್ತು. ಅದಕ್ಕೆ ಮನಸ್ಸು ತೃಪ್ತಿಯಾಗಿತ್ತು. ಜೋರಾಗಿ ಕಾ 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 ಅಂತ ಖುಷಿಯಿಂದ ಹಾಡೋಕ್ಕೆ ಶುರು ಮಾಡ್ತು. ಯಾವಾಗ ಅದು ಕಾ 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 ಅಂತೋ ಪಾರಿವಾಳಕ್ಕೆಲ್ಲ ಇದು ಕಾಗೆ, ಇದು ಪಾರಿವಾಳ ಅಲ್ಲ, ನಮ್ಮವನಲ್ಲ, ಇವನು ಯಾರೋ ಬೇರೆ ಅವನು ಅಂತ ಎಲ್ಲ ಪಾರಿವಾಳಗಳು ಅದ್ರ ಮೇಲೆ ಎಗ್ರಿ ಅದನ್ನು ಕುಕ್ಕಕ್ಕೆ ಶುರು ಮಾಡ್ತಂತೆ. ಆಗ ಈ ಕಾಗೆ ಅಯ್ಯೋಯ್ಯೋ ಪಾರಿವಾಳ ಹೀಗೆಲ್ಲ ಕುಕ್ಕತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅಂತ ಕಷ್ಟಪಟ್ಕೊಂಡು ಅಲ್ಲಿಂದ ಹಾರೋಯ್ತಂತೆ. ಹಾರ್ತಾ ಹೋಗ್ತಾರೆ. ಅಲ್ಲೊಂದು ಕಡೆ ಕಾಗೆಗಳೆಲ್ಲ ಕೂತಿತ್ತಂತೆ. ಅಲ್ಲೇನೋ ಚಲಿತ್ತು ಊಟ, ಅದನ್ನು ಎಲ್ಲ ಕಾಗೆಗಳು ತಿಂತಾ ಇತ್ತಂತೆ. ಸರಿ, ಈ ಕಾಗೆ ಬೆಳ್ಳಿಗಿರೋ ಕಾಗೆ ಹಾರ್ಕೊಂಡು ಹೋಯ್ತು. ನೋಡ್ತು, ಕಾಗೆಗಳಿದ್ದಾವೆ, ಅಲ್ಲೋಗ್ಬಿಟ್ರೆ ನಮ್ಮ ಜನ, ಅದು ನಮ್ಮವರು ನನ್ನನ್ನು ಸೇರಿಸ್ತಾರೆ ಅಂತ ಹತ್ರ ಹೋಯ್ತಂತೆ. ನೋಡಿದ್ರೆ ಈ ಕಾಗೆಗಳು, ಇದು ಯಾವುದೋ ಬಿಳಿ ಪಕ್ಷಿ ಬರ್ತಾ ಇದೆ, ಇದು ನಮ್ಮ ಜಾತಿ ಅಲ್ಲ, ಇದರಿಂದ ನಮಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಪಕ್ಷಿಗಳು ಹಾರೋಟಾಯ್ತಂತೆ, ಕಾಗೆಗಳು ಹಾರೋಟೈತಂತೆ. ಮತ್ತೆ ಇದು ಒಂಟಿ ಆಯ್ತಂತೆ. ಛೇ ಇದೇನು ಇಂಥ ಆಗ್ಬಿಡ್ತು, ನನ್ನ ಜನನೇ ನನ್ನನ್ನು ಇಷ್ಟಪಡ್ತಾ ಇಲ್ಲ, ಯಾಕೆ ಹಿಂಗಾಗ್ಬಿಡ್ತಲ್ಲ ಅಂತ ಯೋಚನೆ ಮಾಡ್ತಾಯಿತ್ತಂತೆ. ಬಹುಶಃ ನಾನು ಬೆಳ್ಳಗಾಗಿದ್ದೇ ತಪ್ಪಾಗೋಯ್ತು, ಇವಾಗ ನಂಗೆ ಯಾರೂ ಸ್ನೇಹಿತರಿಲ್ಲ ಅಂತ ಬೇಜಾರು ಮಾಡ್ತಿತ್ತಂತೆ. ಆವಾಗ ಜೋರು ಮಳೆ ಬಂದಾಗ ಅದ್ರ ಮೇಲಿದ್ದಿದ್ದ ಪೇಂಟ್ ಎಲ್ಲ ಕೆಳಗೋಟಾಯಿತು, ಮತ್ತೆ ಕಪ್ಪಗಾಗ್ಬಿಡ್ತು. ಕಾಗೆ ಖುಷಿ ಆಗ್ಬಿಡ್ತಂತೆ. ನಾನು ಮತ್ತೆ ಒರಿಜಿನಲ್ ಬಂದೀನಿ, ಈಗ ನಮ್ಮ ಕಾಗೆಗಳು ನನ್ನನ್ನು ಹತ್ರ ಸೇರಿಸುತ್ತೆ ಅಂತ ಹಾರಿಕೊಂಡು ಅದರ ಕಾಗೆಗಳ ಗುಂಪು ಜೊತೆ ಸೇರ್ಕೋತಂತೆ. ಯಾಕೆ ಈ ಕತೆ ಹೇಳಿದೆ ಅಂದರೆ, ಸಾಮಾನ್ಯವಾಗಿ ನಾವೆಲ್ಲರೂ ನಾವು ಅಲ್ಲದೇ ಇರೋದನ್ನು ತುಂಬ ಆಸೆ ಪಡ್ತೀವಿ. ನಾವು ಹಂಗಾಗಬೇಕು, ನಾವು ಹಿಂಗಾಗಬೇಕು, ನಮ್ಗೆ ಆ ಯೋಗ್ಯತೆಯೇ ಇರಲ್ಲ. ಅದು ನಾವು ಆಸೆ ಪಟ್ಟು ಅದು ಆಸೆ ಈಡೇರಿದಾಗ ತುಂಬ ಬೇಜಾರು ಮಾಡ್ಕೋತೀವಿ. ಅದ್ರ ಬದಲು ನಮ್ಮ ಶಕ್ತಿ ಏನು, ನಮ್ಮ ಗುಣ ಏನು, ನಮಗೇನು ಕೆಪಾಸಿಟಿ ಇದೆ, ನಮ್ಗೇನು ಟ್ಯಾಲೆಂಟ್ ಇದೆ ಅಂತ ನಾವು ನೋಡಿ ತಿಳ್ಕೊಂಡು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಬೆಳೆಸ್ಕೊಳ್ಳೋದ್ರಿಂದ ನಮಗೆ ಯಶಸ್ಸು ಸಿಗತ್ತೆ. ಎನಿವೆ, ಈಗ ಇದು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಮೂಲಂಗಿಯ ಪರಿಮಳ ಗಮ್ಮಂತ ಬರ್ತಾಯಿದೆ. ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಿದ್ರೆ ತಿನ್ನೋದು ಒಂದೇ ಬಾಕಿ. ತಿನ್ನಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪು ನೋಡ್ಕೊಂಬನ್ನಿ. ಮೂಲಂಗಿ ರೊಟ್ಟಿ ಮಾಡೋದು ತುಂಬಾ ಸುಲಭ ರೀ. ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದರಲ್ಲಿ ಹಾಕ್ರಿ ಒಂದು ಮೂಲಂಗಿ ತುರಿ, ಒಂದು ಕ್ಯಾರೆಟ್ ತುರಿ, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರೋ ಹಸಿ ಶುಂಠಿ, ಹಸಿಮೆಣಸಿನಕಾಯಿ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ. ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ರಿ. ಎಲ್ಲ ಬೆರೆಯೋ ಹಾಗೆ ಬೆವರೋ ತನಕ ಮಿಕ್ಸ್ ಮಾಡ್ರಿ. 5 ನಿಮಿಷ ಆದ್ಮೇಲೆ ಅದಕ್ಕೆ ಹಾಕ್ರಿ 1 ಚಮಚ ರೋಸ್ಟೆಡ್ ಜೀರಾ ಪುಡಿ, 1/4 ಕಪ್ ತೆಂಗಿನಕಾಯಿ ತುರಿ, ಎಲ್ಲಾನು ಮಿಕ್ಸ್ ಮಾಡ್ರಿ. ಆ ಮಿಶ್ರಣಕ್ಕೆ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕ್ತಾ ಕಲಿಸ್ತಾ ಇರಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಬರುತ್ತೆ. ಹೀಗೆ ರೊಟ್ಟಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ಒಂದು ತವಾ ತಗೊಂಡು ಸ್ವಲ್ಪ ಎಣ್ಣೆ ಸವರಿ ಕಲ್ಸಿಟ್ಟಿರೋ ಕಲರ್ಫುಲ್ ರೊಟ್ಟಿ ಹಿಟ್ಟನ್ನ ಸ್ವಲ್ಪ ತಗೊಂಡು ಉಂಡೆ ಮಾಡ್ರಿ. ಎಣ್ಣೆ ಸವರಿಟ್ಟಿದಿರಲ್ಲ ತವಾದ ಮೇಲೆ ಹಿಟ್ಟಿಟ್ಟು ನೀಟಾಗಿ ತೆಳುವಾಗಿ ತಟ್ಟಿ ಮೀಡಿಯಂ ಉರಿ ಮೇಲೆ ಇಟ್ಟು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹೊಂಬಣ್ಣ ಬರೋ ತನಕ ಬೇಯಿಸ್ರಿ. ಒಂದ್ ಕಡೆ ಬೆಂದ ಮೇಲೆ ತಿರುವು ಹಾಕ್ರಿ. ಆ ಬದಿನೂ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಬೇಯಿಸ್ರಿ. ರೆಡಿ ಆಗೇ ಬಿಡ್ತು ನೋಡ್ರಿ, ಬಿಸಿ ಬಿಸಿ ರುಚಿಯಾಗಿರೋ ಮೂಲಂಗಿ ರೊಟ್ಟಿ.
ಹೊಟ್ಟೆ ತುಂಬಾ ತಿಂದು ಗಟ್ಟಿ ಆಗ್ರಿ. ಓಕೆ, ನಮ್ಮ ಇವತ್ತಿನ ವಿಶೇಷ ಮೂಲಂಗಿ ರೊಟ್ಟಿನ ಟೇಸ್ಟ್ ಮಾಡೋದೊಂದೇ ಬಾಕಿ. ನೀವಿನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಬಟನ್ ಒತ್ತಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ನಮಗೆ ಬರೆದು ತಿಳಿಸಿ. ಮತ್ತು ಪಕ್ಕದಲ್ಲಿದೆಯಲ್ಲ ಬೆಲ್ ಐಕಾನ್, ಅದನ್ನು ಒತ್ತಿ. ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಕೂಡಲೇ ಸಿಗಬೇಕು. ಈಗ ನೋಡಿ, ಅದ್ಭುತವಾದಂಥ ಮೂಲಂಗಿ ರೊಟ್ಟಿಯನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ. ಗಮ್ಮಂತ ಇದೆ. ಅದ್ಭುತ. ಅದರಲ್ಲಿ ವಿಶೇಷ ಏನು ಅಂದರೆ, ನಾವು ರೋಸ್ಟೆಡ್ ಜೀರಾ ಪೌಡ್ರ್ ಹಾಕಿದ್ದೀವಲ್ಲ, ಕರೆಕ್ಟಾಗಿದೆ ಅದರ ಫ್ಲೇವರ್. ಈ ರೊಟ್ಟಿಗೆ ತುಪ್ಪ ಬಿಟ್ಟರೆ ಇನ್ನೇನು ಬೇಡ ನೆನೆಸ್ಕೊಳ್ಳೋಕ್ಕೆ, ಎಲ್ಲ ರೊಟ್ಟಿಯಲ್ಲಿದೆ. ಮಜವಾಗಿದೆ. ಮನೆಯಲ್ಲಿ ನೀವು ಪ್ರಯೋಗ ಮಾಡಿ ನೋಡಿ. ಮೂಲಂಗಿ ಎಷ್ಟು ಚೆನ್ನಾಗಿರುತ್ತೆ ರೊಟ್ಟಿಗೆ ಹಾಕಿದ್ರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅದ್ಭುತ, ಸೂಪರ್.